ಚಿನ್ನಮಂದಿದೆ. ಈ ಕಾರ್ತಿಕ ಮಾಸದಲ್ಲಿ ಎಲ್ಲ ಭಕ್ತರು ಸಂತೋಷವಾಗಿ ನಿನ್ನ ಜಾತ್ರೆಯಲ್ಲಿ ಖುಷಿಯಿಂದ ಕುಣಿಯುತ್ತಾರೆ. ಆದರೆ ಪ್ರತಿಯೊಬ್ಬರಲ್ಲಿರುವ ಕೆಟ್ಟ ಬುದ್ಧಿಯನ್ನು ಕಿತ್ತು ಹಾಕಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಆಶೀರ್ವದಿಸುತ್ತಾರೆ. ಆಶೀರ್ವದಿಸು. ನಡೆಯುವ ಪೂಜೆ ನಿಮ್ಮ ಮನೆಯಲ್ಲಿ ಮಾಡಬೇಕೆಂದು ಬಂದಿರುವೆ. ಅನ್ನ ಹಾಗೇನಿಲ್ಲ, ಪ್ರತಿ ಸಲ ಪೂಜೆ ಮಾಡಿದೆ ಅಂತ ಇವತ್ತು ಪೂಜೆ ಮಾಡಿದೆ ಅಷ್ಟೇ. ಇಲ್ಲಮ್ಮ, ನನ್ನ ಬಿದ್ದು ಹೋದ ಮನೆಯಲ್ಲಿ ಹೇಗೆ ಪೂಜೆ ಮಾಡಿಸೋದು ಅಂತ ಹೇಳಿ ಈಗ ನಿನ್ನ ಮನೆಗೆ ಬಂದಿದ್ದೇನಮ್ಮ. ಅದಕ್ಕಾಗಿ ನೀನು ಹಿಂದೆ ಪೂಜೆ ಮಾಡಿಸಿದೆ ಅಂತ. ಅಣ್ಣ, ಈ ಸೀರೆ ನನಗೆ ಯಾಕಣ್ಣ? ಇಲ್ಲಮ್ಮ, ನಾಳೆಗೆ ನಡೆಯಲು ಪೂಜೆ ಇದೇ ಮಾಡುತ್ತೆ ಅಂತ ಹೇಳಿ ಇವಾಗ ತಂದಿದ್ದೀವಿ ಅಮ್ಮ. ಅಲ್ಲ, ನೌಕರಿ ಇಲ್ಲದ ನಿರ್ಗತಿಕನಾಗಿ ದುಡಿಮೆ ಇಲ್ಲದೆ ಕಡಿಮೆ ಸಂಬಳದಲ್ಲಿ ದುಡಿಯುತ್ತಿರೋ ನೀನು ಈ ಸೀರೆಯನ್ನು ಯಾಕನ್ನ ತಂದೆ? ಸೀರೆ ತಂದು ಮಹಾಲಕ್ಷ್ಮಿಗೆ ಉಡಿಸಿ ಆ ಲಕ್ಷ್ಮಿಯ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ಉಡಿಸುವುದು ಮನೆ ಹಿರಿಯರ ಆದ ಕರ್ತವ್ಯ ಅಮ್ಮ. ಆ ಕರ್ತವ್ಯವನ್ನು ಮಾಮ ಇನ್ನು ನಿನಗೆ ಮಾಡುತ್ತಿದ್ದಾನೆ. ಈ ಸೀರೆಯನ್ನು ಉಟ್ಟುಕೊಂಡು ನಿನ್ನ ನನಗೆ ಆಶೀರ್ವಾದ ಮಾಡಿಬಿಡಮ್ಮ. ಕಂದ, ನಿನಗೆ ಎಷ್ಟೊಂದು ತಿಳುವಳಿಕೆ ಇದೆ. ನೀನು ಈ ಮನೆ ಮಗನಲ್ಲಪ್ಪ, ಈ ಮನೆ ದೇವರು ನೀನು. ಕೊಡು ಮಾಮ ಚಿಕ್ಕಮ್ಮನ ಕೈಯಲ್ಲಿ ಈ ಸೀರೆಯನ್ನು. ನೀತಿವಂತರ ಮನೆಗೆ ಬಂದ ಇವನ ಯಾವ ಕೋಟಿ? ಓಹೋ, ಇವನೇ ಅಲ್ಲವೇ ನಿನ್ನ ಗಂಡನ ಕಣ್ಣಿಗೆ ಮಣ್ಣು ಹೆಚ್ಚಿ ನಿನ್ನ ಕೈ ಹಿಡಿದು ಕುಣಿಯೋನು? ಇವನು ನನ್ನ ಕೈ ಹಿಡಿದು ಹಾಡಿ ಕುಣಿದಾಡೋನಲ್ಲ. ಯಾಕಂದ್ರೆ ಈ ತಂಗಿಯ ಕಷ್ಟಕ್ಕಾಗಿ ಹಗಲಿರುವುದಕ್ಕೆ ಕೈ ಜೋಡಿಸಿ ಈ ತಂಗಿಯ ಪಾದ ಕೆಳಗೆ ಬೇಡಿಕೊಳ್ಳುವ ನನ್ನ ಒಡ ಹುಟ್ಟಿದ ಸಹೋದರ ರಾಜು. ಸಹೋದರನಂತೆ ಸಹೋದರ. ಏನೇ ಬಯಾರಿ, ಈ ನಿಮ್ಮ ಗುಪ್ತ ನಾಟಕವನ್ನು ಇವತ್ತು ಗೊತ್ತಾಗ್ತಾ ಇದೆ. ನನ್ನ ಗಂಡನ ಕಣ್ಣಿಗೆ ಮಣ್ಣು ಹೆಚ್ಚಿ ಈ ಕೂಸ ನೀವೇ ಹೆದ್ದು ನನ್ನ ಗಂಡನಿಗೆ ಈ ನಿನ್ನ ಮಗು ಅಂತ ಹೇಳಿದ್ರಲ್ಲ, ಇವತ್ತು ಬಂದು ಸೀರೆಯ ನಾಟಕ ಆಡ್ತಾ ಇದ್ರ? ಬರ್ಲಿ ನನ್ನ ಗಂಡ. ಒಂದೇ ಬಾಳಿನಲ್ಲಿ ಹುಟ್ಟಿದ ಸೋದರಿಯರು ನಾವು. ಅಕ್ಕ, ನಿಮ್ಮ ಅಕ್ಕ ಸಿಕ್ಕಾರೊಂದಿಗೆ ಚಕ್ಕಂದಾಡಿ ಹೋದಲ್ಲ, ನಿಮ್ಮ ಅಕ್ಕ ನಿಮ್ಮಂತವ್ರ ಕಣ್ಣ ಮುಚ್ಚಲ ಆಡೋರನ್ನು ಕಂಡು ಹಿಡಿಯೋಕೆ ಅಂತ ಬಂದಿರುವ ರಾಣಿ ಮಹಾರಾಣಿ ನಾನು. ಅಮ್ಮ, ನಾಲಿಗೆಯನ್ನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ಪವಿತ್ರವಾದ ನನ್ನ ತಾಯಿಗೆ ಆ ಪವಿತ್ರ ಹೆಣ್ಣೊಂದು ಇನ್ನೊಂದು ಸಾರಿ ನುಡಿದರೆ ನಿನ್ನ ನಾಲಿಗೆಯನ್ನೇ ಕಡಿದು ಚೆಲ್ಲುವೆ. ನಾನು ಎತ್ತಿ ಹಾಕಿರೋ ಅನ್ನ ತಿಂದು ನನಗೆ ಇಡಕ ಏನೋ ಇದಕ್ಕಂದನು ಹೊಡಿಬೇಡಕ, ಇಟ್ಬಿಡು. ನೋಡ್ರಾಜ, ಒಳ್ಳೆ ಮಾತಿನಿಂದ ಇವನನ್ನು ಕರ್ಕೊಂಡು ಹೋದ್ರೆ ಸರಿ, ಇಲ್ಲವಾದ್ರೆ ನಾನೇ ಬಂದು ಹೊರಗೆ ಹಾಕ್ತೀನಿ. ಅಮ್ಮ, ಕಟುಕನ ಕೈಯಲ್ಲಿ ಸಿಕ್ಕ ಕುರಿಮರಿಯ ಜೀವದಾನ ಕೊಡುವುದೇನಮ್ಮ ಆ ಕಟುಕ? ಅದರಂತೆ ಮಲತಾಯಿ ಎಂಬಳು ಆ ಕಟುಕದಿಂದ ಮಹಾ ಕಟುಕಳು. ರಾಜ, ನಿನ್ನದು ತುಂಬಾ ಅತಿ ಆಯ್ತು. ರಾಜ, ಒಳ್ಳೆ ಮಾತಿನಿಂದ ಕರ್ಕೊಂಡು ಹೋಗೋಣ. ನೀನು ರಾಣಿ ಅಂತ ಮೆರುವ ನಿನ್ನಗೆ ಒಮ್ಮೆ ಎಡುವಿದರೆ
ಗೊತ್ತಾಗುವುದು ಆ ಸ್ಥಾನ. ರಾಜ ಹೌದು. ಒಂದೇ ರಕ್ತದಿಂದ ಬಂದ ಇಬ್ಬರು ಒಂದೇ ರಕ್ತದಿಂದ ಬಂದ ಇಬ್ಬರು ಸೋದರ ಸೋದರಿಯರು ನಾವು. ಅದನ್ನ ಅರ್ಥ ತಿಳಿದುಕೊಳ್ಳಮ್ಮ. ಇದೇನಿದು ಮನೆಯಲ್ಲಿ ಮಾಡಿ ಹೋಯ್ತು ಹೋಯ್ತು, ಎಲ್ಲ ಹಾಳಾಗಿ ಹೋಯ್ತು. ಅಲ್ಲ ರೀ, ಇನ್ನು ಏನಾಯ್ತು ಅಂತ ಕೇಳ್ತಾ ಇದ್ರಲ್ಲ. ಅಲ್ಲ, ಇದ್ದಾರಲ್ಲ ಸೀರೆ ತಂದು ಈ ಸೀರೆ ನೀನೇ ಉಟ್ಕೊಂತ ಹೇಳ್ದ. ಅಷ್ಟೇಲ್ಲ ರೀ, ನನ್ನನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದ. ಬೇಡ, ನಾನು ನಿನ್ನ ಅಕ್ಕನ ಸಮ ಅಂತ ಹೇಳಿದೆ. ಅಲ್ಲ, ನೀನು ಸುಂದರನ ಸುಳೆ ಸಿಕ್ಕಾರು ಆಸೆ ಪಟ್ರೆ ನಾನು ಬೇಡಿಲ್ಲ ಅಂತ ಹೇಳಿದ್ರಿ. ಈ ಮೂರ್ಖ ಅಂದು ಮೋಸದಿಂದ ನನಗೆ ಹೆಣ್ಣು ಕೊಟ್ಟು ನನಗೆ ಮಾವನೆಂದು ಹೆಣ್ಣು ತೋರಿಸಿ ಇಂದು ನನ್ನ ತಮ್ಮನಿಗೆ ಅದೇ ದಾರಿ ತೋರಿಸಲೇ ಬಂದ್ಯಾ? ನಿಜ ಹೇಳೋ, ನಾನಿಲ್ಲ ಸಮಯ ನೋಡಿ ನನ್ನ ಹೆಂಡತಿ ಮೇಲೆ ಕಣ್ಣು ಹಾಕಿದ. ನನ್ನನ್ನು ಬಿಟ್ಬಿಡಿ. ಜ್ಯೋತಿ, ನಿನ್ನ ಮಾವನೆಂಬ ನಿನಗೆ ಅಭಿಮಾನವಿದ್ದರೆ ಸುಮ್ಮನೆ ಒಳಗೆ ಹೋಗು. ಹೋಗದೇ ಇದ್ದರೆ ನಿನ್ನ ಗಂಡನ ಮೇಲೆ ಆಡಿ. ಇದೇನು ಬಾಬಾ, ಎಂತ ಪರಿಸ್ಥಿತಿಗೆ ನನ್ನನ್ನು ಸಿಲುಕಿ ಹಾಕಿದ್ರಿ. ಬಂದ ಕಾಲದ ಸುಳಿಗಾಳಿಗೆ ಸಿಲುಕಿ ಈ ರೀತಿ ಅಂದನಾಗಿ ಇವರನ್ನು ಕೊಂದು ಹಾಕ್ಬಿಡಿ ಮಾವ. ಕಾಲಿಗೆ ಬೀಳ್ತೀನಿ. ಮಾವನೆಂಬ ಅಭಿಮಾನ ಇದ್ದರೆ ಸುಮ್ಮನೆ ಒಳಗೆ ಹೋಗು. ಗಂಡನ ಮಾತನ್ನು ಕಿತ್ತು ಹಾಕಿ ನನಗೆ ಎದುರಿರುವ ಕ್ಷಣವಿದೆ. ಏನಿಲ್ಲೇ ರಾಜ, ನಾನಿಲ್ಲ ಸಮಯ ನೋಡಿ ನನ್ನ ಹೆಂಡತಿಯ ಮೇಲೆ ಕೈ ಮಾಡ್ತೀಯಾ? ನಿಜ ನಾ ಏನು ಅಂತ ತಪ್ಪು ಮಾಡಿಲ್ಲ ಮಾವ. ನನ್ನ ಸೋದರಿಯಂತೆ ನಾವು ವಾಶ ಒಪ್ಪಣೆ ಮಾಡಿದ್ವಿ. ನನ್ನ ಪಾದ ಮುಟ್ಟಿ ಹೋಗುತ್ತೇ ನಿನಗಿಲ್ಲ. ಏನಿದೆ ಕಟಕ, ನನ್ನ ಪಾಲಿನ ಹಾಲು ಸಕ್ಕರೆ ಅಂತ ನನ್ನ ಪಾಲಿನಲ್ಲಿ ವಿಷಯ ಬೆರೆಸಲು ಬಂದ ಪಾಪಿನ ಏನಿದೆ ಕ್ಷಣ. ಅಪ್ಪ, ಮಾಮನನ್ನು ಏಕೆ ಸಿಕ್ಕಂತೆ ಹೊಡೆದು ಗಾಯಗೊಳಿಸುತ್ತಿರುವಿರಿ? ಒಂದೇ ರಕ್ತ ಬೀಜದಿಂದ ಉದ್ಭವಿಸಿ ಬಂದಿರುವ ನನ್ನ ಮೇಲಾದರೂ ವಿಶ್ವಾಸವಿಲ್ಲವೇ ನಿಮಗೆ? ನಿರಪರಾಧಿ ಮಾಮನನ್ನು ಅಪರಾಧಿ ಎಂದು ಹೇಳುತ್ತಿರುವಿರಲ್ಲ, ಎಲ್ಲಿದೆ ನಿಮ್ಮ ಧರ್ಮದ ದಾರಿ? ನನಗೆ ಧರ್ಮದ ದಾರಿ ಹೇಳುವ ಕರ್ಮ ಛಾಲ ನನ್ನ ಮಗಳೇ. ಏನು ನನ್ನ ರಕ್ತಕ್ಕೆ ಹುಟ್ಟಿದ ಧರ್ಮ ಅಂತ ಮಗನಾಗಿದ್ದರೆ ಕಾಯಂತ್ರದ ಮೇಲೆ ಇವನು ಕಣ್ಣು ಹಾಕ್ತಿರ್ಲಿಲ್ಲ. ಇದೆಲ್ಲ ಆಟ ನಿನ್ನದಂತ ನನಗೆ ಚೆನ್ನಾಗಿ ಗೊತ್ತು. ಏನೋ ನನ್ನ ಮಗಳಲ್ಲ, ಈ ಮನೆಯಿಂದ ದಾಟು.